ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಪ್ರೀತಿಯ ವರ್ಷಿಣಿ. ಎಲ್ರು ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ರು ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಿದ್ರಾ? ನಾವು ಇವತ್ತಿಂದ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ನೋಡಿ, ಕರ್ಟನ್ಸ್ ಎಲ್ಲ ಬಿಚ್ಚಿದ್ದಾರೆ ನಮ್ಮ ಮನೆಯವರು. ಇವಾಗ ಎಲ್ಲಾ ವಸ್ತುಗಳನ್ನು ಆಚೆ ಇಡೋದಷ್ಟೇ. ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಿಂಡಿ ತಿನ್ಕೊಂಡು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಅಂತೇಳಿ ತಿಂಡಿ ಮಾಡ್ಕೊಂಡಿದ್ದೆ, ಪಲಾವ್ ಮತ್ತೆ ಮೊಸರು ಬಜ್ಜಿ. ಇವಾಗ ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ನೋಡಿ, ಎಲ್ಲಾ ವಸ್ತುಗಳನ್ನ ತಂದು ಇಲ್ಲಿ ಇಟ್ಬಿಡ್ತೀವಿ. ಈ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ಈ ತರ ಟಬ್ ಒಳಗಡೆ ತುಂಬಿಟ್ಟು ಹೊರಗಡೆ ಹಾಕೊಳ್ಳೋಣ ಅಂತೇಳಿ. ನಮ್ಮ ಮನೆಯವರಂತೂ ಬಟ್ಟೆ ಎಲ್ಲ ಕಟ್ಕೊಂಡು ತಲೆಗೆ ಚೆನ್ನಾಗಿ ರೆಡಿ ಆಗವ್ರೆ. ಈ ಕಡೆ ಇದ್ದಿದ್ದೆಲ್ಲ ಖಾಲಿ ಮಾಡಿ ಹೊರಗಡೆ ಇಟ್ಟಿದೀವಿ. ಇನ್ನು ಈ ಕಡೆ ಇದಾವಲ್ಲ ಡ್ರೆಸ್ಗಳು, ಇವನ್ನ ಹಾಕಿಡ್ಬೇಕು. ಇವನ್ನ ಎತ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಈ ತರ ಒಂದ್ ಬೆಡ್ಶೀಟ್ ಎಲ್ಲ ಹಾಕಿಟ್ಟು ತಗೊಂಡೋಗೋ ತರ ಇದ್ ಮಾಡ್ತಾ ಇದೀವಿ. ಹೆಣ್ಮಕ್ಳಿಗೆ ದೊಡ್ಡ ಪ್ರಾಬ್ಲಮ್ ಅಂದರೆ ಇದೆ ಅಲ್ವಾ. ಒಂದು ಬಟ್ಟೆ ಇಲ್ಲ, ಇನ್ನೊಂದು ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ. ನಾನು ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳುಗಳಿಗೂ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ನಾನು ಮನೆಯಲ್ಲೇ ಕ್ಲಾತಿಂಗ್ ಬಿಸ್ನೆಸ್ನ ಮಾಡ್ತಿರೋದ್ರಿಂದ ಮೊದಲು ಈ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಇಲ್ಲಿ ತಂದಿಡ್ತೀನಿ. ಯಾಕಂದರೆ ಹೊರಗಡೆ ಅಂತೂ ತುಂಬಾ ಬಿಸಿಲಿದೆ. ಇದರಿಂದ ಕೆಲವೊಂದು ಬಟ್ಟೆಗಳು ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ತಂದಿಟ್ಟು ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಮಾಮೂಲಿ ಪ್ಲೇಸ್ಗೆ ಚೇಂಜ್ ಮಾಡ್ಕೊಳ್ತೀನಿ. ಎಲ್ಲ ಅರ್ಧಂಬರ್ಧ ಎತ್ತಿಟ್ಬಿಟ್ಟು ಎಲ್ಲದಲ್ಲೇ ಬಿಟ್ಟು ಈ ಥರ ಮಲ್ಕೊಂಡಿದ್ದಾರೆ ನೋಡಿ ನಮ್ಮ ಮನೆಯವರು. ಏನು ದೊಡ್ಡದಾಗಿ ತಲೆಗೆ ಟವಲ್ ಎಲ್ಲ ಕಟ್ಕೊಂಡಿದ್ದೆ. ಇವಾಗ ಎಲ್ಲ ಇಲ್ಲಿಲ್ಲೇ ಬಿದ್ದಿದೆ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಮಲ್ಕೊಂಡಿದ್ದಾರೆ. ಇನ್ನು ಇದರಲ್ಲಿ ಕೆಲವೊಂದು ಸ್ಯಾರಿಗಳಿದಾವೆ ಅಷ್ಟೇ, ಮಿಕ್ಕಿದೆಲ್ಲ ಡ್ರೆಸ್ಗಳೇ. ಇತ್ತೀಚೆಗೆ ಆಫ್ಲೈನ್ ಕಸ್ಟಮರ್ಸ್ ಡಿಮ್ಯಾಂಡಿಂದ ನಾನು ಸ್ಯಾರಿಗಳನ್ನ ಅಲ್ಲದೆ ಡ್ರೆಸ್ಗಳನ್ನ ಕೂಡ ತಗೊಬಂದು ಸೇಲ್ ಮಾಡ್ತಾ ಇದ್ದೀನಿ. ಇನ್ನು ಸ್ಯಾರಿಗಳು ಈ ಕಡೆ ಕೂಡ ಇದ್ದಾವೆ. ಇದನ್ನೆಲ್ಲ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ. ಹಾಗೆ ಇಷ್ಟೇ ಅಲ್ಲ, ಇನ್ನು ಊರಲ್ಲಿ ಕೂಡ ಇದ್ದಾವೆ ಅಮ್ಮ ಮನೆಯಲ್ಲಿ. ಅಲ್ಲಿ ಕೂಡ ಕಸ್ಟಮರ್ಸ್ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಕಳಿಸಿದ್ದೆ. ಇದೇ ಜಾಗದಲ್ಲೇ ಅವೆಲ್ಲ ಇಟ್ಕೊಂಡಿದ್ದು ನಾನು. ಇವಾಗ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಇಲ್ಲೇನೆ ಕ್ಲೀನಾಗಿ ಜೋಡಿಸ್ತೀನಿ. ಸ್ಟಿಚಿಂಗ್ ಐಟಮ್ಸ್ಗಳೆಲ್ಲ ಏನೇನಿದೆ ಅದನ್ನೆಲ್ಲ ಈ ಥರ ಒಂದು ಡಬ್ಬಕ್ಕೆ ಹಾಕಿಡ್ತಾ ಇದ್ದೀನಿ. ದಾರ, ಸೂಜಿ, ಹಾಗೆ ಕುಂದನ್ಸ್, ಸ್ಟೋನ್ಸ್, ಬೀಡ್ಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಈ ಥರ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ. ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಇವಾಗ ಎದ್ದು ಆಚೆ ಬಂದಾರೆ ನಿದ್ದೆ ಮಾಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ದೊಡ್ಡ ಮೂಟೆ ತುಂಬಿರೋದೆಲ್ಲ ಏನು ಗೊತ್ತಾ, ಡ್ರೆಸ್ ಹೊಲ್ಕೊಳ್ಳೋದಕ್ಕೆ ಮೆಟೀರಿಯಲ್ಸ್ನ ತರಿಸಿರೋದು. ಹಾಗೆ ಸೀರೆಗಳು ಈ ಥರದ್ದೇ ಇದೆ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ತಂದಿದ್ದೀನಿ, ಬಟ್ ಹೊಲ್ಕೊಂಡಿಲ್ಲ. ಇನ್ನು ಮಧ್ಯಾಹ್ನ ನಮ್ಮ ಮನೆಯವರು ರಿಷಿ ಅವ್ರ ಸ್ಕೂಲ್ ಹತ್ರ ಹೋಗಿ ಅವ್ರನ್ನ ಕೂಡ ಕರ್ಕೊಂಡು ಬಂದರು. ಬಂದ್ರು ಚಿಕ್ಕ ಯಜಮಾನ್ರು. ಯಾರಿ ನೀವು ಸರ್? ಯಾರು ನೀವು? ಓ, ನೋಡ್ದ ಎಸಿ ಅದು ಬ್ಯಾಗು. ಯಾರು ಸರ್ ನೀವು? ಏನ್ ನಿಮ್ಮ ಹೆಸರು? ಯಾರು ನೀವು? ಯಾಕೆ ಇಲ್ಲಿಗೆ ಬಂದಿದ್ದೀರಾ? ರಿಷಿ ಇವತ್ತು ಸ್ಕೂಲಲ್ಲಿ ಊಟ ಮಾಡ್ಕೊಂಡು ಬಂದಿರಲಿಲ್ಲ. ಅವನಿಗೂ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಿ ಮತ್ತೆ ಎಲ್ಲ ಹೊರಗಡೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಮೂಟೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಹೊರಗಡೆ ಇಟ್ಟಿದ್ರು. ಅದಾದಮೇಲೆ ಕಿಚನಲ್ಲಿ ಎಲ್ಲ ಐಟಮ್ಸ್ಗಳನ್ನ ಹೊರಗಡೆ ಇಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಥರ ಬ್ಯಾಸ್ಕೆಟಿಗೆ ಹಾಕ್ಕೊಟ್ಟಾಗೆ ನನ್ನ ಮಗ ತಗೊಂಡೋಗಿ ಹೊರಗಡೆ ಸುರಿತಾ ಇದ್ದ. ಕೈಲಿ ಎತ್ತೋದಕ್ಕೆ ಆಗೋದಿಲ್ಲ ಅಂದ್ರೂ ಕೇಳ್ತಾ ಇರಲಿಲ್ಲ. ಇಲ್ಲ ಆಗುತ್ತೆ ಅಂತೇಳಿ ತಗೊಂಡೋಗ್ತಿದ್ದ. ಇನ್ನು ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು ಊರಿಂದ ಬಂದು ಅವರು ಎಲ್ಲ ಹೊರಗಡೆ ಇಡ್ತಾ ಇದ್ದಾರೆ. ಕೆಲವೊಂದು ಐಟಮ್ಸ್ಗಳು ಇನ್ನೂ ಒಳಗಡೆನೇ ಇತ್ತು. ಟಿ ವಿ ಅದೆಲ್ಲ ಬಿಚ್ಚೋದಕ್ಕೆ ಬರಲಿಲ್ಲ, ಹಾಗಾಗಿ ಅಲ್ಲೇ ಬಿಟ್ಟು ಧೂಳೆಲ್ಲ ಕೊಡ್ಕೊಳ್ಳೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ. ಧೂಳೆಲ್ಲ ಕೊಡೋದ್ಮೇಲೆ ಪೈಪ್ ಹಾಕ್ಕೊಂಡು ನೀರನ್ನ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನೋಡಿ, ಈ ಥರ ಪ್ರತಿ ವರ್ಷವೂ ಅಷ್ಟೇ ನಾವು ಇದೇ ಥರನೇ ಸಾರಿಸೋದು, ಪೈಪ್ ಹಾಕ್ಕೊಂಡು ನೀರು ಬಿಟ್ಕೊಂಡೇ. ಮನೆಯೆಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಪೂರ್ತಿ ಕ್ಲೀನ್ ಆಗಿದೆ. ಈಗಾಗಲೇ ಸಂಜೆ ಆಗಿಬಿಟ್ಟಿದೆ. ಇವತ್ತು ಬರೀ ಹೊರಗಡೆ ಇಡೋದು ಮತ್ತು ಮನೆ ಕ್ಲೀನ್ ಮಾಡೋದೇ ಆಯಿತು. ಇನ್ನು ಹೊರಗಡೆ ಬಿದ್ದಿರೋದೆಲ್ಲ
ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇದೆ. ಎಲ್ಲ ಹೊರಗಡೆ ಇಟ್ಟು ಮನೆ ಕ್ಲೀನ್ ಮಾಡೋದು ತುಂಬಾ ಈಸಿ. ಆದರೆ ಹೊರಗಡೆ ಇರೋ ಐಟಮ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ತೊಗೊಬರೋದಿದೆಯಲ್ಲ, ಅದಂತೂ ಸಖತ್ತು ಕಷ್ಟ ಆಗುತ್ತೆ. ನೋಡೋಣ ಎಷ್ಟು ದಿವಸ ಆಗುತ್ತೆ ಅಂತ ಹೇಳಿ. ನೋಡಿ ಹೊರಗಡೆ ಯಾವ ಥರ ಇದೆ ಅಂತೇಳಿ, ಚಿಂದಿ ಚಿತ್ರಾನ್ನ ಥರ ಕಾಣಿಸ್ತಾ ಇದೆ. ಒಳಗಡೆ ಇಟ್ಟಿರಬೇಕಾದ್ರೆ ಇಷ್ಟೊಂದು ಇದೆ ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲ ಹೊರಗಡೆ ತಂದು ಹಾಕಿದ್ಮೇಲೆ ಹೀಗೆಲ್ಲ ಕಾಣಿಸ್ತಾ ಇದೆ. ಇನ್ನು ನನ್ನ ಮಗ ಆ ಕವರ್ಸ್ನ ತೆಗಿಯೋದಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಟ್ರೈ ಮಾಡಿ ಒಂದು 2-3 ತೆಗ್ದಿದ್ದಾನೆ. ಇನ್ನೂ ಕೂಡ ತೆಗಿತಾ ಇದ್ದಾನೆ. ಈ ಪಾತ್ರೆಗಳನ್ನೆಲ್ಲ ತೊಳೆಯೋ ಅಷ್ಟರಲ್ಲಿ 10ರಿಂದ 11 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ದೊಡ್ಡ ದೊಡ್ಡ ಪಾತ್ರೆಗಳೇನಿಲ್ಲ, ಈ ಥರ ಚಿಕ್ಕ ಚಿಕ್ಕ ಪಾತ್ರೆಗಳೇ ಜಾಸ್ತಿ ಇರೋದು. ದೊಡ್ಡ ದೊಡ್ಡ ಪಾತ್ರೆ ಆದರೆ ಬೇಗ ತೊಳೆದ್ಬಿಡ್ಬೋದು, ಆದರೆ ಇಷ್ಟು ಚಿಕ್ಕ ಪಾತ್ರೆಗಳಿದಾವಲ್ಲ ಸಖತ್ತು ಕಷ್ಟ. ಇನ್ನು ರಾತ್ರಿಗೆ ಮೊಸರನ್ನ ಮಾಡಿಕೊಂಡು ಊಟ ಮಾಡಿದ್ವಿ. ಇವತ್ತಂತೂ ರಿಶು ಸಖತ್ತಾಗಿ ಆಟನೂ ಆಡಿದ್ದ ಹುಡುಗರ ಜೊತೆ, ಹಾಗಾಗಿ ಬೇಗನೆ ಮಲ್ಕೊಬಿಟ್ಟಿದ್ದಾನೆ ಇವತ್ತು. ಇನ್ನು ಬೆಳಗ್ಗೆ ಎದ್ದು ಬಟ್ಟೆಗಳು, ರಗ್ಗಳು, ಬೆಡ್ಶೀಟ್ಗಳು ಎಲ್ಲ ಏನೇನಿತ್ತೋ ಅದನ್ನೆಲ್ಲನೂ ವಾಶ್ ಮಾಡಿದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.